Hello everyone, welcome back to my Arogya Sanjeevani channel. Today I am making a healthy and tasty high protein recipe. Soya chunks curry. Perfect for both lunch and dinner. Especially for vegetarians who want that meaty feel. ನಿಜ ಗಾಯ್ಸ್, ಇದು ಮಾಂಸಾಹಾರಿ ಅಷ್ಟೇ ರುಚಿಕರ ಫೀಲ್ ಕೊಡುತ್ತೆ. ಬನ್ನಿ ಇದು ರೆಸಿಪಿ ಹೇಗೆ ಮಾಡೋದು ನೋಡೋಣ. ಇವಾಗ ನಾನು ಗ್ಯಾಸಿನಲ್ಲಿ ಒಂದು ಬಾಣಲೆ ಇಟ್ಟು ಅದರಲ್ಲಿ ನೀರ್ ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ನಾನು. ಅದು ನೀರ್ ಕುದ್ದಿದೆ. ನಾನು 100 ಗ್ರಾಮ್ ಅಷ್ಟು ಸೋಯಾ ಚಂಕ್ಸ್ ತಗೊಂಡಿದ್ದೆ. ಅದರಲ್ಲಿ ಇವಾಗ ನಾನು ಬೇಯಿಸಕ್ಕೆ ಇಟ್ಟಿದ್ದೀನಿ. 2 ಮಿನಿಟ್ಸ್ ಅಷ್ಟೇ ನಾನು ಇದನ್ನ ಬೇಯಿಸ್ತಾ ಇದ್ದೀನಿ ಇವಾಗ. 2 ಮಿನಿಟ್ಸ್ ಆದ್ಮೇಲೆ ಇದು ಮೃದು ಆಗುತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ಇದು ನೀರಿನ ಅಂಶ ಎಲ್ಲ ಎಳ್ಕೊಂಡು ಸ್ಮೂತ್ ಆಗಿ ಸ್ಪಂಜಿನ ತರ ಬರುತ್ತೆ. ಅಲ್ಲಿವರೆಗೂ ಕುದಿಯಕ್ಕೆ ಬಿಡ್ಬೇಕು ಇದನ್ನ. ಗೈಸ್ ಏನ್ ಗೊತ್ತಾ, ಇವತ್ತು ನಾವು ಆರೋಗ್ಯಕ್ಕೆ ತುಂಬಾ ತುಂಬಾ ಅಂದ್ರೆ ತುಂಬಾ ಉಪಕಾರಿ ಇದು ಸೋಯಾ ಚಂಕ್ಸ್ ಬಗ್ಗೆ ನಾನು ಮಾತಾಡ್ತಾನೆ, ಅದ್ರ ಬಗ್ಗೆ ಟಿಪ್ಸ್ ಕೊಡ್ತಾನೆ ನಾನು ಇದನ್ನ ರೆಡಿ ಮಾಡ್ತಾ ಇರ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಆಹಾರ ಯಾರೆಲ್ಲ ಸೇವಿಸಬೇಕು ಯಾರೆಲ್ಲ ಇಲ್ಲ ಅನ್ನೋದು ಅದನ್ನ ಹೇಳ್ತಾನೆ ನಾನು ಈ ರೆಸಿಪಿನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನ ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಡ್ತೀನಿ. ಇವಾಗ ನಾನು ನೀರು ಬಸದು ಒಂದ್ ಕಡೆ ಇಟ್ಟಿದ್ದೀನಿ. ಇವಾಗ ಮುಂದಿನ ಪ್ರೊಸೀಜರ್ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ನಾನು ಹಾಕಿದ್ದೀನಿ. 2 ಇಂಚಷ್ಟು ಶುಂಠಿ, ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಣಸಿನಕಾಯಿ, 4-5 ಮೆಣಸಿನಕಾಯಿ, ಒಂದೆರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಒಂದೆರಡು ಈರುಳ್ಳಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಟೊಮೊಟೊ ಹೆಚ್ಚಾಕಿದ್ದೆ. ಈ ವಿಡಿಯೋ ಇದೆ ಅಲ್ವಾ, 10 ಮಿಲಿಯನ್ ಹೋಗ್ಬೇಕು. ಅಷ್ಟು ಶೇರ್ ಮಾಡ್ತಾ ಇರಿ ಎಲ್ಲರಿಗೂನು. ಈ ರೆಸಿಪಿ ಚೆನ್ನಾಗಿದೆ, ಈಸಿ ಆಗಿದೆ, ಜಾಸ್ತಿ ಮಸಾಲೆ ಇಲ್ಲ. ಬನ್ನಿ ಮುಂದಿನ ಪ್ರೊಸೀಜರ್ ನೋಡೋಣ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೀವು. ರುಚಿಗೆ ತಕ್ಕಷ್ಟು ಹಾಕೊಂಡು ಇದನ್ನ ಇವಾಗ ನಾನು ಗ್ರೈಂಡ್ ಆಗಿ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ ಎಲ್ಲ ತಯಾರು ಮಾಡ್ತಿದ್ದೀನಿ. ಮತ್ತೆ ಇಲ್ಲಿ ನಾನು 2 ಈರುಳ್ಳಿ ಮತ್ತೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನ ನೀರು ಬಸಿಯಕ್ಕೆ ಇಟ್ಟಿದ್ನಲ್ವಾ ಸೋಯಾ ಚಂಕ್ಸ್, ಅದನ್ನ ನಾನು ಬಸಿದಿಟ್ಟಿದ್ದೀನಿ. ಇವಾಗ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು, ಬಿಸಿ ಆಗ್ಲಿ. ಕಡಾಯಿ ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನು 2 ಟೀ ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಬೇಕು. ಅದು ಸ್ಮೂತ್ ಆಗಿರ್ತಲ್ವಾ ಸ್ಪಂಜಿನ ತರ, ಅದು ಜಾಸ್ತಿ ಎಣ್ಣೆ ಎಳೆಯುತ್ತೆ. ಅದಕ್ಕೆ ನಾನು ಇವಾಗ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕಿದ್ದೀನಿ. ಈ ತರ ಗೋಲ್ಡನ್ ಬ್ರೌನ್ ಆಗ್ಬೇಕು. ಈ ತರ ಫ್ರೈ ಮಾಡ್ಕೋಬೇಕು ನೋಡಿ. ಇದ್ರ ಬೆನಿಫಿಟ್ ಹೇಳ್ಬೇಕಂದ್ರೆ ವಿಡಿಯೋ ತುಂಬಾ ಉದ್ದ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅಲ್ಲಿ ನಾನು ಇದ್ರ ಬೆನಿಫಿಟ್ ಹೇಳ್ತೀನಿ. ಸೋಯಾ ಚಂಕ್ಸ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಟಿದ್ನಲ್ವಾ, ಎಲ್ಲದನ್ನು ಸೇರಿಸಿ ಪೇಸ್ಟ್ ಮಾಡಿದ್ದೀನಲ್ವಾ, ಆ ಪೇಸ್ಟ್ ಅನ್ನು ಇದಕ್ಕೆ ಹಾಕ್ಬೇಕು. ಬೆಳ್ಳುಳ್ಳಿ, ಶುಂಠಿ ಮತ್ತೆ ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ನಾನು ಹಾಕಿ ಪೇಸ್ಟ್ ಮಾಡಿದ್ದು ಇದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರಿಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು. ಆ ತರ ಎಲ್ಲ ಹುರ್ಕೋಬೇಕು. ಇದನ್ನ ಚೆನ್ನಾಗಿ ಬರ್ಬೇಕು ಪೇಸ್ಟ್. ಇದು ಹಸಿಯಾಗಿ ಇಟ್ಕೊಂಡು ಹಾಗೆ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಕರಿ ಆಯ್ತಾ. ಇದು ಚೆನ್ನಾಗಿ ಇವಾಗ ಎಣ್ಣೆ ಬಿಡ್ತಾ ಇದೀನಿ ನೋಡಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿ. ಈ ತರ ಚೆನ್ನಾಗಿ ಮಾಡ್ಬೇಕು. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ಕರಿಯನ್ನು. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾನು ಈಸಿ ಆಗಿದೆ. ಮತ್ತೆ ಯಾರೆಲ್ಲ ತಿನ್ಬೇಕು ಯಾರೆಲ್ಲ ತಿನ್ಬಾರ್ದು ಅಂತ ನಾನು ಹೇಳಿದೆ ನಿಮ್ಗೆ. ಥೈರಾಯ್ಡ್ ಇದ್ದವ್ರು ಮಾತ್ರ ಇದು ತಿನ್ಬಾರ್ದು. ವೇಟ್ ಜಾಸ್ತಿ ಕಮ್ಮಿ ಮಾಡೋರು ತಿನ್ಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ನಾನು. 1 ಟೀ ಸ್ಪೂನ್ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಅನುಸಾರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಹಾಕೊಂಡು ಮತ್ತೆ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ. ಚೆನ್ನಾಗಿದ್ರು ಕಮೆಂಟ್ಸ್ ಮಾಡಿ, ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ಟು. ಚೆನ್ನಾಗಿದೆ ಅಂತಾದ್ರೂ ಒಂದು ಕಮೆಂಟ್ಸ್ ಮಾಡಿ, ಏನಾದ್ರೂ ಒಂದು ಹೇಳೋಕ್ಕಾದ್ರೂ ಒಂದು ಕಮೆಂಟ್ಸ್ ಮಾಡೇ ಮಾಡಿ. 2 ಟೇಬಲ್ ಸ್ಪೂನ್ ಅಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಗೆ ನೋಡಿ ಹಾಕೊಳ್ಳಿ, ನೀವು ಎಷ್ಟು ತಗೊಂಡಿರ್ತೀರಾ ಮಸಾಲೆ, ಅದು ಗ್ರೈಂಡ್ ಮಾಡಿದ ಎಷ್ಟಿರುತ್ತೆ ನೋಡ್ಬಿಟ್ಟು ತಗೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಮನೆಯಲ್ಲೇ ತಯಾರು ಮಾಡ್ತೀನಿ ನಾನು ಗರಂ ಮಸಾಲ. ಅದನ್ನು ಒಂದು ರೆಸಿಪಿ ಹೇಳ್ತೀನಿ. ಇವಾಗ ನಾನು ಚಾನಲ್ ಶುರು ಮಾಡಿದ್ದೀನಲ್ವಾ, ಆಲ್ರೆಡಿ ಎಲ್ಲ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ. ಮುಂದೆ ನಾನು ಮತ್ತೆ ಮಾಡೋದು ಹೇಗೆ ಮಾಡೋದು, ಮತ್ತೆ ಪಲ್ಯ ಪೌಡ್ರ್ ಅಂತ ಬರುತ್ತೆ, ಅದನ್ನು ಮಾಡೋದು ಹೇಳ್ಕೊಡ್ತೀನಿ. ಇದನ್ನ ಚೆನ್ನಾಗಿ ಫ್ರೈ ಆಗ್ಬೇಕು. ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ, ಅಚ್ಚ ಖಾರದ ಪುಡಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದ್ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ ನಾನು ನೀರ್ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಯೋವರೆಗೂ ನಾನು ನಿಮ್ಗೆ ಏನಾದ್ರೂ ಒಂದು ಟಿಪ್ಸ್ ಕೊಡ್ತಾನೆ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಕುದಿಲಿ ಸ್ವಲ್ಪ ಹೊತ್ತು. ನಾನು ನಿಮ್ಗೆ ಏನಾದ್ರೂ ಒಂದು ಟಿಪ್ಸ್ ಕೊಡ್ತಾ ಇರ್ತೀನಿ. ಎಚ್ಚರಿಕೆ ಮಾತು ಏನಂದರೆ, ದಿನಕ್ಕೆ 25 ಇಲ್ಲಾಂದ್ರೆ 30 ಗ್ರಾಮ್ ಅಷ್ಟೇ ಸೇವಿಸ್ಬೇಕು ಇದನ್ನ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ನಾನು ಅದು ಸೋಯಾ ಚಂಕ್ಸ್ ಹಾಕಿ ಇದನ್ನ ಮತ್ತೊಂದು ಸ್ವಲ್ಪ ಕುದಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಬಿಟ್ಟಿದೆ ನೋಡಿ. ಯಾವಾಗ್ಲೂ ಕುದಿಯುವಾಗ ಎಣ್ಣೆ ಬಿಡಬೇಕು, ಆವಾಗ್ಲೇ ರೆಸಿಪಿ ಚೆನ್ನಾಗಿ ಬರುತ್ತೆ. ಇದು ಸ್ಮೂತ್ ಆಗಿ ಮೆಲ್ಲಗೆ
ತಿರುಗಿಸ್ತಾ ಇರ್ಬೇಕು. ನೋಡಿ ನೋಡಿ ನಾನು ಹೇಗೆ ತಿರುಗಿಸ್ತಾ ಇದ್ದೀನಿ ಆ ಥರ. ಒಂಥರ ಚಮಚ ಹಾಕಿ ಗರ 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 ತಿರುಗಿಸಿದ್ರೆ ಏನಾಗುತ್ತೆ ಅದನ್ನ ಒಡೆದೋಗುತ್ತೆ. ಒಡಬಾರ್ದು. ಆ ಥರ ಇದನ್ನ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಮತ್ತೆ ಒಂದು 2 ನಿಮಿಷ ಸ್ಲೋ ಟು ಫ್ಲೇಮಲ್ಲಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಎಚ್ಚರಿಕೆ ಮಾತು ಏನಂದ್ರೆ ಹೇಳಿದ್ನಲ್ವಾ ನಿಮಗೆ 25ರಿಂದ 30 ಗ್ರಾಮ್ ಅಷ್ಟು ಜಾಸ್ತಿ ತಗೋಬಾರ್ದು ಒಂದಿನಕ್ಕೆ ಇದು. ಜಾಸ್ತಿ ತಗೊಂಡ್ರೆ ತುಂಬಾ ಡೇಂಜರ್ ಇದೆ ಇದು. ಇವಾಗ ಇದನ್ನ ಕವರ್ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ನೋಡಿ ಈ ತರ ಇವಾಗ ರೆಡಿ ಆಗಿದೆ. ನೋಡಿ ಚೆನ್ನಾಗಿ ಬಂದಿದೆ. ಹಬೆ ನೋಡಿ ಹೇಗ್ ಬರ್ತಾ ಇದೆ. ನಾನು ಮೊಬೈಲ್ ಹತ್ರನೇ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾ ಇರ್ತೀನಲ್ವಾ, ಹಬೆ ಒಂದೇ ಕ್ಷಣ ಅದು ಬಂದ್ಬಿಡುತ್ತೆ ಕ್ಯಾಮ್ರಾ ಮುಂದ್ಗಡೆ. ಏನ್ ಆಗಲ್ಲ ಅಲ್ವಾ, ನನ್ನ ಪರಿಸ್ಥಿತಿ ಆಗಿದೆ ಇವಾಗ. ಹಾಗೆ ಮಾಡ್ತಾ ಇದ್ದೀನಿ. ಮುಂದೊಂದು ದಿನ ಒಳ್ಳೆ ದಿನಾನು ಬರ್ಬೋದು ನನಗೋಸ್ಕರ. ಬನ್ನಿ ಇವಾಗ ಸರ್ವ್ ಮಾಡ್ತೀನಿ. ನೋಡಿ ರೆಡಿ ಆಗಿದೆ ಇವಾಗ ಸೋಯಾ ಚಾಕ್ಸ್ ಕರಿ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಗಾಯ್ಸ್. ತುಂಬಾ 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 ರುಚಿಯಾಗಿರುತ್ತೆ ಇದು. ಈ ತರ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನ್ ಹೇಳಿರೋ ಸ್ಟೈಲಲ್ಲಿ, ನಾವು ಹಳ್ಳಿ ಸ್ಟೈಲಲ್ಲಿ ಹೀಗೆ ಮಾಡೋದು. ನೀವು ಮನೇಲಿ ಒಂದ್ಸಲ ಮಾಡಿ ನೋಡಿ. ನಮ್ಮ ಮನೆ ಅಕ್ಕಪಕ್ಕ ಒಂದು ಗುಬ್ಬಿ, ಒಂದು ಕೋಗಿಲೆ, ಅದು ತುಂಬಾ ಶಬ್ದ ಮಾಡುತ್ತೆ. ನಂಗೆ ತುಂಬಾ ಇಷ್ಟ. ಇವತ್ತು ಕೋಗಿಲೆ ಸೌಂಡ್ ಬಂದಿಲ್ಲ, ಬರೀ ಗುಬ್ಬಿ ಸೌಂಡ್ ಅಷ್ಟೇ ಕೇಳಿಸ್ತಾ ಇದೆ ನಿಮ್ಗೆ. ಅದಕ್ಕೆ ನಾನು ತಡೆಗಟ್ಟಕ್ ಆಗಲ್ಲ. ಅದು ಸೌಂಡ್ ಇಲ್ಲಿ ಎಲ್ಲ ರೆಕಾರ್ಡ್ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ ನೀವುನು. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಎನಿವೇ, here is our healthy and tasty soya chunks curry, ready to serve. It is protein rich and full of flavor. Do try this at home. If you like this video, don't forget to like, share and subscribe. See you in the next healthy recipe. Take care. ಹೋಲ್ ಫ್ಯಾಮಿಲಿ ಇಷ್ಟವಾಗುತ್ತೆ. ಗೈಸ್ ಈ ರೆಸಿಪಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.